ಕನ್ನಡ ನಾಡಿನ ಜೀವನದಿ ತಾಯಿ ಕಾವೇರಿ ಕೊಡಗಿನ ಕುಲದೇವತೆ ಏನಿದ್ದಾಳೆ, ತಾಯಿ ಕಾವೇರಿ ತೀರ್ಥರೂಪಿಣಿಯಾಗಿ ಆವಿರ್ಭವಿಸಿದ್ದಾಳೆ. ಈ ಒಂದು ಸುಂದರ ಕ್ಷಣವನ್ನ ಲಕ್ಷಾಂತರ ಮಂದಿ ಕಣ್ತುಂಬಿಕೊಂಡಿದ್ದಾರೆ. ಅದರಲ್ಲೂ ಪ್ರಮುಖವಾಗಿ ನಟ ನಟಿಯರಾದ ಭುವನ್ ಹಾಗೂ ಹರ್ಷಿಕಾ ಅವರು ಕೂಡ ಇವತ್ತು ಬಂದು ತಮ್ಮ ಮಗುವಿನ ಜೊತೆ ಬಂದು ಕಣ್ತುಂಬಿಕೊಂಡಿದ್ದಾರೆ. ಮೇಡಮ್, ಇವತ್ತು ನೀವು ಬಂದಿದ್ರಿ, 2-3 ವರ್ಷಗಳಿಂದ ಕಂಟಿನ್ಯೂ ಬರ್ತಾ ಇದ್ದೀರಾ. ಹೇಗ್ ಫೀಲ್ ಅನ್ನಿಸ್ತಿದೆ? ಮಗುದು ಮುಡಿ ಬೇರೆ ಕೊಟ್ಟಿದ್ದೀರಾ? ಹೌದು, ಇಲ್ಲ ನಾವು ಹರಕೆ ಹೊತ್ಕೊಂಡಿದ್ವಿ. ಮಗು ಆದ್ಮೇಲೆ ಮಗು ಜೊತೆಗೆ ನಾವು ಕಾಲ್ನಡಿಗೆಯಲ್ಲಿ ಬರ್ತೀವಿ ಭಾಗಮಂಡಲದಿಂದ ತಲಕಾವೇರಿವರೆಗೂ. ಅಂಡ್ ಮಗುದು ಮೊದಲು ಮುಡಿ ಇಲ್ಲೇ ಕೊಡ್ತೀವಿ ಅಂತ ಹೇಳಿ ನಮ್ಮ ಶಾಸ್ತ್ರದ ಪ್ರಕಾರ ನಾವು ಇಲ್ಲೇ ಕೊಡೋದು, ತಲಕಾವೇರಿಯಲ್ಲೇ ಭಾಗಮಂಡಲದಲ್ಲೇ ಕೊಡೋದು. ಸೊ ಅದು ಮಾಡಿದ್ವಿ, ತುಂಬಾ ಖುಷಿ ಆಯ್ತು. ಏನೇ ಇದ್ರೂ ಒಂದು ಶಾಸ್ತ್ರದ ಪ್ರಕಾರ ನಾವು ಮಾಡಿದಾಗ ಅದ್ರ ಖುಷಿನೇ ಬೇರೆ. ಆಮೇಲೆ ನಾವು ಭಾಗಮಂಡಲದಿಂದ ನಡ್ಕೊ ಬಂದಾಗ್ಲೂ ಈ ಬಿಸಿಲಲ್ಲಿ ಆಗುತ್ತೋ ಇಲ್ವೋ, ನಾವು ಅರ್ಧ ರಾತ್ರಿ ಮಗುನ ಎತ್ಕೊಂಡು ಬೇರೆ ನಡೆಯೋದು, ಅರ್ಧ ದಾರಿ ನಾವು ನಡೆದ್ಬಿಟ್ಟು ನಿಂತ್ಕೊಬಿಡ್ತೀವ ಅಂತೆಲ್ಲ ಅನ್ಕೊಂಡ್ವಿ. ನೀವು ಮಾತಾಡೋದು ಬೇಡ, ಆಮೇಲೆ ಮಾತಾಡ್ಬೋದು ನೀವು, ಓಕೆ? ಸೊ ಅನ್ಕೊಂಡ್ವಿ, ಬಟ್ ಏನು ಆ ಥರ ಪ್ರಾಬ್ಲಮ್ ಆಗಿಲ್ಲ, ಆರಾಮಾಗಿ ಬಂದ್ವಿ. ಒಂದಷ್ಟು ಬಿಸಿಲಿತ್ತು, ಒಂದಷ್ಟು ಒಳ್ಳೆ ತಂಪಾದ ಗಾಳಿ ಬಂತು, ಚೆನ್ನಾಗಿ ಬಂದ್ವಿ. ಇಲ್ಲಂತೂ ತೀರ್ಥೋದ್ಭವ ಅದ್ಭುತ, ಅದು ರೋಮಾಂಚನಕಾರಿ. ಅದ್ರ ಬಗ್ಗೆ ಹೇಳೋದೇ. ತೀರ್ಥೋದ್ಭವ ಆಗುತ್ತಲ್ಲ, ಅದನ್ನ ನೀವು ನೋಡಿ ಫೀಲ್ ಮಾಡ್ತಿರಲ್ಲ, ಹೇಗ್ ಅನ್ಸುತ್ತೆ ಆ ಫೀಲ್? ನಾ ಹೇಳ್ತೇನೆ, ಮೈ ರೋಮಾಂಚನ ಆಗುತ್ತೆ. ಅದು ಏನು ಆ ದೇವಿಯಲ್ಲಿ ಎಷ್ಟು ಪವರ್ ಇದೆ ಅಲ್ಲ, ಅನ್ಕೊಂಡಿದ್ದ ಸಮಯ, ಆ ನಿಮಿಷ, ಆ ಕ್ಷಣ ಕರೆಕ್ಟ್ ಅದೇ ಸಮಯಕ್ಕೆ ತೀರ್ಥೋದ್ಭವ ಆಗಬೇಕು ಅಂತ ಹೇಳಿದ್ರೆ ಆ ದೇವಿಯಲ್ಲಿ ಎಷ್ಟು ಶಕ್ತಿ ಇದೆ ಅನ್ನೋದು ಎಲ್ಲರೂ ಅರಿಬೇಕು. ಇಲ್ಲಿ ಬಂದಿರೋಂಥ ಲಕ್ಷಾಂತರ ಭಕ್ತರನ್ನ ನೋಡಿದ್ರೆ ಗೊತ್ತಾಗುತ್ತೆ ಆ ದೇವಿಯಲ್ಲಿ ಎಷ್ಟು ಪವರ್ ಇದೆ ಅಂತ. ತುಂಬ ಖುಷಿ ಆಯಿತು. ಅದು ಎಸ್ಪೆಷಲಿ ಭುವನ್ ಅವ್ರು ಹೇಳ್ದಂಗೆ ನಾವು ಹರಕೆ ಹೊತ್ಕೊಂಡಂಗೆ ಬಂದು ಆ ಹರಕೆನ ತೀರ್ಸಿದ್ವಿ, ಅದೇ ತುಂಬ ಖುಷಿ ಇದೆ. ಓಕೆ ಭುವನ್ ಸರ್, ನೀವು ಅಲ್ಲಿಂದ ಭಾಗಮಂಡಲದಿಂದ ಬಂದ್ರಿ, ಮಗುನ ಕೂಡ ಕರ್ಕೊಂಡು, ಹೇಗಿತ್ತು? ಅದ್ಭುತ. ನಾವು ಹರಕೆ ಹೊತ್ಕೊಂಡು ಪಾಪುನ ನಾವು ಎತ್ಕೊಂಡು ಭಾಗಮಂಡಲದಿಂದ ತಲಕಾವೇರಿವರೆಗೂ ಬಂದೇ ಬರ್ತೀವಿ ಅಂತ ನಾವು ಏನಾಯಿತು ಓಕೆ ತಲಕಾವೇರಿವರೆಗೂ ಬಂದೇ ಬರ್ತೀವಿ ಅಂತ ಯೋಚನೆ ಮಾಡಿದ್ವಿ. ಅದರ ಪ್ರಕಾರ ನಮ್ಮ ಪಾಪುವನ್ನು ಕೈಯಲ್ಲೇ ಎತ್ಕೊಂಡು, ಆಗುವಷ್ಟು ಸ್ಟ್ರೋಲರಲ್ಲಿ ಕೈಯಲ್ಲಿ ಎತ್ಕೊಂಡು ಬಂದಿರುವಂಥದ್ದು ತುಂಬ ಅದ್ಭುತವಾದ ಒಂದು ಎಕ್ಸ್ಪೀರಿಯನ್ಸ್. ಆ್ಯಂಡ್ ನಾನು 2 ವರ್ಷದ ಹಿಂದೆ ಇಲ್ಲಿ ಬಂದಾಗ ಹಿರಿಯರೆಲ್ಲ ನಡೀತಾ ಇದ್ರು, ಯಂಗ್ಸ್ಟರ್ಸ್ ನಡೀತಾ ಇದ್ರು, ಪಾಪುಗಳದನ್ನು ನೋಡಿರಲಿಲ್ಲ. ನನ್ನ ಪ್ರಕಾರ ಏನು ಅಂತಂದರೆ ಪಾಪುಗಳಿಗೂ ಅದೊಂದು ಎಕ್ಸ್ಪೀರಿಯನ್ಸ್ ಆಗಬೇಕು ಅಂತ. ಅಂದರೆ ಶ್ರದ್ಧೆ ಭಕ್ತಿಯಿಂದ ಹಾಡುಗಳನ್ನು ಹಾಡಿಕೊಂಡು ಕೆಳಗಡೆಯಿಂದ ಮೇಲ್ಗಡೆ ಬರುವಾಗ ಒಂದು ಅದ್ಭುತವಾದ ಒಂದು ಎಕ್ಸ್ಪೀರಿಯನ್ಸ್ ಆಗುತ್ತೆ. ಸೊ ಆದ್ದರಿಂದ ನಮ್ಮ ಪಾಪವನ್ನು ಕರ್ಕೊಂಡಂತೂ ಬಂದಿದ್ದೀವಿ. ಇನ್ನು ಮುಂದೆ ಕೂಡ ಪ್ರತಿ ವರ್ಷ ಪಾಪುನ ಕರ್ಕೊಂಡು ಬರಬೇಕು ಅನ್ನೋ ಒಂದು ಆಸೆ ನಮಗಿದೆ. ಕಳೆದ 2 ವರ್ಷಗಳ ಹಿಂದೆ ಬಂದಾಗ ಪಾಪು ಆಗಬೇಕು, ಮದುವೆ ಇದೆಲ್ಲ ಆಗಿತ್ತು. ಈಗ ನೆಕ್ಸ್ಟ್ ಇವತ್ತು ಏನು ವಿಶೇಷವಾಗಿ ಪ್ರೇ ಮಾಡ್ಕೊಂಡಿದ್ದೀರಾ? ವಿಶೇಷವಾಗಿ ಏನಿಲ್ಲ, ಎಲ್ಲರೂ ಸ್ಪೆಷಲಿ ಕೊಡಗಿನಲ್ಲಿ ಮಳೆ ಬೆಳೆ ಎಲ್ಲ ಚೆನ್ನಾಗಾಗಬೇಕು ಅನ್ನೋದು ಒಂದು. ಅದ್ರ ಜೊತೆ ನಾನು 2-3 ವರ್ಷ ಸಿನಿಮಾದಿಂದ ಬ್ರೇಕ್ ತೊಗೊಂಡಿದ್ದೆ. ಅಂದರೆ ಒಂದು ನಮ್ಮ ಬಿಸ್ನೆಸ್ ಕೆಲಸಗಳಲ್ಲಿ ಅಥವಾ ಪರ್ಸ್ನಲ್ ಕೆಲಸಗಳು, ಮದುವೆ, ಪಾಪು ಅಂತ ಬ್ರೇಕನ್ನು ತಗೊಂಡು ಇವಾಗ ದೇವ್ರ ದಯೆಯಿಂದ ಒಂದು ಅದ್ಭುತವಾದ 1-2 ಸಿನಿಮಾಗಳನ್ನು ಮಾಡಿಕೊಂಡು ವಾಪಸ್ ಬರುವಂಥ ಕಾರ್ಯಗಳು ನಡೀತಾ ಇದೆ. ಸೊ ಆ ಸಿನಿಮಾಗಳೆಲ್ಲ ಚೆನ್ನಾಗಾಗಲಿ. ನಮ್ಮ ಯುವರಾಜ್ ಭಟ್ರು ಸಿನಿಮಾ ಹಲೋ 1 2 3 ಅಂತ, ಅದು ಚೆನ್ನಾಗಾಗಲಿ ಅಂತ ಪ್ರೇ ಮಾಡಿಕೊಂಡು ಇನ್ನು ಮುಂದೆ ಬ್ರೇಕ್ ಇಲ್ಲದೆ ಕೆಲಸಗಳನ್ನ ಮಾಡ್ಕೊಂಡು ಹೋಗೋಣ ಸಿನಿಮಾ ಕ್ಷೇತ್ರದಲ್ಲಿ ಅಂತ ಯೋಚನೆ ಇದೆ ಅಷ್ಟೇ. ಎಸ್, ಇದು ಹರ್ಷಿಕಾ ಮತ್ತು ಭುವನ್ ಹೇಳ್ತಕ್ಕಂಥದ್ದು. ಅಂದರೆ ಅವರು ಕಳೆದ 3 ವರ್ಷಗಳಿಂದ ಬರ್ತಾ ಇದ್ದಾರೆ. ಈ ವರ್ಷ ತಮ್ಮ 1 ವರ್ಷದ ಮಗುವಿನ ಜೊತೆ ಮಗುವಿನ ಮುಡಿಯನ್ನು ಕೂಡ ಭಾಗಮಂಡಲದಲ್ಲಿ ಕೊಟ್ಟು ಈ ಒಂದು ತಾಯಿ ಕಾವೇರಿಯ ದರ್ಶನವನ್ನು ಮಾಡಿರ್ತಕ್ಕಂಥದ್ದು. ಕ್ಯಾಮರಾ ಪರ್ಸನ್ ರಮೇಶ್ ಜೊತೆ ಪ್ರಜ್ವಲ್, ನ್ಯೂಸ್ ಫಸ್ಟ್, ಕೊಡಗು.